ಹಾಯ್ ಫ್ರೆಂಡ್ಸ್, ಕಡಲೆಬೇಳೆ ಒಬ್ಬಿಟ್ಟು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಡಲೆಬೇಳೆ ಒಂದು ಪಾವು ತೊಗೊಂಡಿದ್ದೀನಿ ನಾನು. ಒಂದು ಪಾವು ಬೆಲ್ಲ ತಗೋಬೇಕು. ಅದೇ ಪ್ರಮಾಣದಲ್ಲಿ ನಾವು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀವಿ ಅದೇ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕು. ಬೆಲ್ಲ ಎಲ್ಲನೂ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಒಂದು ಪಾವು ಕಡಲೆಬೇಳೆ ತಗೊಂಡ್ರೆ ಒಂದು ಪಾವು ತುಂಬ ಬೆಲ್ಲ ತಗೋಬೇಕು. ಮೈದಾ ಹಿಟ್ಟು 1/4 kg ಅಷ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ಳೋಣ. ಒಂದು ಚಿಟಿಕೆ ಉಪ್ಪು, ನೀರು ಹಾಕ್ಕೊಂಡು ಕಲಸೋಣ. ಇವಾಗ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ಅದಕ್ಕೆ ಕಲಸಿದ್ರೆ ಸಾಕು. ಆಗಿದೆ. ಈಗ ಅದಕ್ಕೆ ಕಲಿಸ್ಕೋಬೇಕು. ನಾನು ಜಾಮೂನ್ ಬೋಲ್ ತುಂಬ ಎಣ್ಣೆ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಹಾಕೊಳ್ಳೋಣ. ಇವಾಗ ಎಲ್ಲ ಎಣ್ಣೆ ಇದೆಲ್ಲ ಕಲಸೋಣ ಚೆನ್ನಾಗಿ. ಎಣ್ಣೆ ಎಲ್ಲ ಹೀರ್ಕೋಬೇಕು. ಅದು ನೋಡಿ, ಎಲ್ಲ ಎಣ್ಣೆ ಎಲ್ಲ ಹೀರ್ಕೊಂಡಿದೆ. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇನ್ನು ಉಳಿದಿರೋ ಎಣ್ಣೆ ಎಲ್ಲನೂ ಹಾಕೊಳ್ಳೋಣ. ಇನ್ನು ನೆನೆಯಕ್ಕೆ ಬಿಡೋಣ. ನಾವು 3/4 ಗಂಟೆ ಕೈಯಷ್ಟು ನೆನೆಯಕ್ಕೆ ಬಿಡಬೇಕು. ಪ್ಲೇಟ್ ಮುಚ್ಚೋಣ. ಕುಕ್ಕರ್ ಪಾತ್ರೆಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಪಾವಷ್ಟು ತೊಳೆಯೋಣ. ಇದನ್ನು ತೊಳೆದಿದ್ದೀನಿ. 1-2 ಗ್ಲಾಸಷ್ಟು ನೀರು ಹಾಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಕುಕ್ಕರ್ ಕೂಗಿಸ್ಕೋಬೇಕು. ನಾವು ಹೈ ಫ್ಲೇಮಲ್ಲೇ ಇಡಬೇಕು. ಒಂದು ವಿಸಲ್ ಕೂಗಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಬೇಕಾದ್ರೇ ಸ್ಟವ್ ಆಫ್ ಮಾಡ್ಕೋಬೇಕು. ಕುಕ್ಕರ್ ಆರಿದೆ. ಅದಕ್ಕೆ ಬರುತ್ತೆ. ವಿಸಲ್ ಕೂಗ್ತಾ ಇರುತ್ತಲ್ಲ, ಆವಾಗಲೇ ಸ್ಟವ್ ಆಫ್ ಮಾಡ್ಕೊಂಡ್ರೆ ಈ ಹದದಲ್ಲಿ ಬೇಯುತ್ತೆ. ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀರೆಲ್ಲನೂ ಬಸಿಯೋಣ. ಇವಾಗ ಈ ನೀರಲ್ಲಿ, ಕಡಲೆಬೇಳೆ ನೀರಲ್ಲಿ ಒಬ್ಬಿಟ್ಟು ಮಾಡೋಣ. ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂದ್ಬಿಟ್ಟು. ಈ ದೊಡ್ಡ ಜಾಮೂನ್ ಬೋಲ್ ತುಂಬ ಕಾಯಿ ತೊಗೊಂಡಿದ್ದೀನಿ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೀರು ಹಾಕೊಳ್ದೇನೆ ರುಬ್ಕೊಂಡಿದ್ದೀನಿ ನೈಸಾಗಿ. ಅದಕ್ಕೆ ರುಬ್ಕೊಂಡ್ರೆ ಸಾಕು. ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದನ್ನು, ಕಾಯಿನ. ಕಡಲೆಬೇಳೆ ಎಲ್ಲ ಆರಿದೆ. ಈಗ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇವಾಗ ಕಡಲೆಬೇಳೆನ, ಬೇಯಿಸಿರೋ ಕಡಲೆಬೇಳೆನ ರುಬ್ಕೊಂಡಿದ್ದೀನಿ. ನೈಸಾಗಿದೆ. ಕಾಳು ಥರ ಏನು ಬಂದಿರಲ್ಲ. ಫಸ್ಟ್ ಈ ಥರ ರುಬ್ಕೊಂಡು ಆಮೇಲೆ ಬೆಲ್ಲ ಹಾಕ್ಕೊಂಡ್ರೆ ನೈಸಾಗಿ ರುಬ್ಕೋಬೋದು. ಸ್ವಲ್ಪ ಕಾಯಿ ಹಾಕೊಳ್ಳೋಣ. ರುಬ್ಕೊಂಡಿದ್ದೀನಿ. ಇವಾಗ ಪಾತ್ರೆಗೆ ಹಾಕೊಳ್ಳೋಣ. ಇವಾಗ ನೈಸಾಗಿ ರುಬ್ಕೋಬೋದು. ಈ ಥರ ನಾವು ಬೆಲ್ಲ ಮತ್ತು ಕಡಲೆಬೇಳೆನ ಎರಡು ಒಟ್ಟಿಗೆ ಹಾಕ್ಕೊಂಡು ರುಬ್ಬಿದ್ರೆ ಅದು ಕಡಲೆಬೇಳೆ ಎಲ್ಲ ಹಾಗಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಕಡಲೆಬೇಳೆ ರುಬ್ಕೊಳ್ಳಿ. ರುಬ್ಬಾದಮೇಲೆ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ. ಆವಾಗ ನೈಸಾಗಿ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ನೈಸಾಗಿ ರುಬ್ಕೋಬೋದು. ಕಾಯಿ ಹಾಕೊಳ್ಳೋಣ. ಕಡಲೆಬೇಳೆ ರುಬ್ಕೊಂಡಿದ್ದೀನಿ ನೈಸಾಗಿ. ಈಗ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲದ ಪುಡಿನ ಈಗ ರುಬ್ಕೊಳ್ಳೋಣ. ಈ ಥರನೇ ಮಾಡ್ಕೊಳ್ಳಿ. ನಾನು ಮಾಡ್ದಂಗೆ ನೈಸಾಗಿ ರುಬ್ಕೋಬೋದು. ಕಾಳು ಥರ ಏನಿರಲ್ಲ. ನೋಡಿ, ಎಲ್ಲನೂ ರುಬ್ಕೊಂಡು ಆಗಿದೆ. ಕಡಲೆಬೇಳೆ ಎಲ್ಲನೂ
ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಎಲ್ಲ ಕಡಲೆಬೇಳೆ ಬೇಯಿಸ್ಬೇಕಾದ್ರೆ ನೀರೆಲ್ಲ ಸೋಸ್ಕೊಂಡಿದ್ದೀನಲ್ಲ, ಅದಕ್ಕೆ ಹೂರಣ ಹಾಕ್ಕೊಳ್ಳೋಣ. ಇವಾಗ ಒಂದು ನಿಂಬೆ ಗಾತ್ರದಷ್ಟು ಹೂರಣ ಹಾಕ್ಕೊಳ್ಳೋಣ ಒಬ್ಬಿಟ್ಟಿನ ಸಾಂಬಾರು ಮಾಡೋಕ್ಕೆ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂದ್ಬಿಟ್ಟು. ಈಗ ತೋರಿಸಿದ್ರೆ ಲಾಂಗ್ ಆಗೋಗುತ್ತೆ, ಹಂಗಾಗಿ ನೆಕ್ಸ್ಟ್ ತೋರಿಸ್ತೀನಿ. ಇದು ಮೈದಾ ಹಿಟ್ಟು ಕಲಸಿದ್ನಲ್ಲ, ಮುಕ್ಕಾಲು ಗಂಟೆ ಟೈಮ್ ಅಷ್ಟು ನೆಂದಿದೆ ಇದು. ಈಗ ಎಣ್ಣೆ ಕವರ್ ಪೇಪರ್ ಮೇಲೆ ಮೈದಾ ಹಿಟ್ಟು ಕಲಸಿದ್ನಲ್ಲ ಅದು ಹಾಕೊಳ್ಳೋಣ. ಇವಾಗ ಒಬ್ಬಿಟ್ಟಿಗೆ ತಟ್ಕೊಳ್ಳೋಣ. ಇವಾಗ ಹೂರಣ ಹಾಕೊಳ್ಳೋಣ. ಒಬ್ಬಿಟ್ಟಿನ ಸಾಂಬಾರು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಈಗ ಲಾಂಗ್ ಆಗುತ್ತೆ ಒಬ್ಬಿಟ್ಟಿನ ಸಾಂಬಾರು ತೋರ್ಸೋಕ್ಕೆ ಹೋದರೆ, ಈಗ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂದ್ಬಿಟ್ಟು. ಬೇಯಿಸಿರೋ ಕಡಲೆಬೇಳೆ ನೀರು ಸೋಸ್ಕೊಂಡಿದ್ದೀನಲ್ಲ, ಅದು ಮತ್ತು ಹೂರಣ ಎರಡೂ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂದ್ಬಿಟ್ಟು ಒಬ್ಬಿಟ್ಟಿನ ಸಾಂಬಾರು. ಇವಾಗ ತೋರ್ಸೋಕ್ಕಾಗಲ್ಲ, ಲಾಂಗ್ ಆಗೋಗುತ್ತೆ ಇವಾಗ ತೋರ್ಸೋಕ್ಕೆ ಹೋದರೆ. ಹಾಗಾಗಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಅದ್ರ ಮೇಲೆ. ಇದೇ ಥರ ಬೇಯಿಸ್ಕೊಳ್ಳಿ ನೀವು. ನಾನು ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇರೋದು. ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ಆಗಿದೆ, ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ. ಥ್ಯಾಂಕ್ ಯು.